ಎಸ್, ಫೈನಲಿ ರೆಡಿ ಆಗಿಬಿಟ್ಟು ನಾವು 3 ಜನ ನಮ್ಮ ಬಾಸ್ ನೋಡೋಕ್ಕೆ ಹೋಗ್ತಾ ಇದ್ವಿ. ಆಲ್ರೆಡಿ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನೇನು 12:40 ಆಗೋಗಿತ್ತು ಆಫ್ಟರ್ನೂನು. ಈ ಟೆಂಪಲ್ನ ರೀಚ್ ಆಗಿ ನಮ್ಮ ಬಾಸ್ನ ನೋಡಿಕೊಂಡು ಪ್ರಸಾದ ತಿಂದ್ಕೊಂಡು ಹಾಗೆ ಒಂದು ರೌಂಡ್ ವಿಡಿಯೋ ಮಾಡ್ಕೊತ ನಿಂತ್ಕೊಂಡಿದ್ದೆ. ಅಷ್ಟರಲ್ಲಿ ಅಮ್ಮ ಕರೆದ್ರು ನೆಕ್ಸ್ಟ್ ಟೆಂಪಲ್ಗೆ ಹೋಗೋಣ ಅಂತೇಳಿ. ಇನ್ನು ಟೈಮ್ ಆಗಿದೆ ಅಂತ ಟೆಂಪಲ್ನ ಕ್ಲೋಸ್ ಮಾಡೇ ಬಿಟ್ರು. ನೆಕ್ಸ್ಟ್ ಟೆಂಪಲ್ಗೆ ಹೋಗೋಣ ಅಂತ ಅಮ್ಮ ಕರೆದ್ರಲ್ಲ, ಸೊ ಹಾಗೆ ಅಷ್ಟರಲ್ಲಿ ಒಂದು ಶತನಾಮಾವಳಿನ ಓದ್ಕೊಂಡು ದೇವ್ರದ್ದು ಒಂದೆರಡು ಪೋಸ್ ಕೊಟ್ಬಿಟ್ಟು ನಾವು ನೆಕ್ಸ್ಟ್ ಟೆಂಪಲ್ಗೆ ಹೋಗೋಕ್ಕಂತ ರೆಡಿ ಆದ್ವಿ. ನೆಕ್ಸ್ಟ್ ಬಂದಿದೆ ಶನೈಶ್ವರ ಟೆಂಪಲ್. 9 ನವಗ್ರಹ ಇರುವಂತಹ ಟೆಂಪಲ್ಗೆ ಬಂದ್ವಿ. ಅಲ್ಲಿ ನಮ್ಮ ಶನೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ನಮ್ಮ ಗಣೇಶ ಇದ್ರು ಅಂತ ಕೋಪ ಮಾಡ್ಕೊಂಡ್ಬಿಡ್ತಾರೆ ಅಂತ ಪಕ್ಕದಲ್ಲೂ ಹೋಗಿ ಗಣೇಶನ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಆಂಜನೇಯ ಹತ್ರ ಹೋದ್ವಿ. ಆಂಜನೇಯದ ಆಶೀರ್ವಾದ ತಗೊಂಡು ಹಾಗೆ ಮುಂದೆ ಬರ್ತಾ ಇದ್ದಾಗ ಬ್ಯೂಟಿಫುಲ್ ಆಗಿರೋ ದೇವಿದು ರಂಗೋಲಿನ ಹಾಕಿದರೆ ಮೈಂಡ್ ಬ್ಲೋಯಿಂಗ್ ಆಗಿ ಮಾಡಿದರೆ ಒಂಚೂರು ಮಿಸ್ಟೇಕ್ ಇಲ್ಲ, ಸಖತ್ತಾಗಿತ್ತು. ಮಾರಿಕಾಂಬ ದೇವಿನ ನೋಡಿಕೊಂಡು ಆಶೀರ್ವಾದ ತಗೊಂಡ್ವಿ. ಎಲ್ಲ ನಾನು ಬಿಟ್ಟೋಗ್ಬಿಟ್ಟಿದ್ದಾರೆ. ಹೊರಗಡೆ ಬಂದು ನೋಡ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಫುಲ್ ಆಯಿಲ್ ಹಾಕಿದ್ದಾರೆ. ಅದ್ರ ಬಾಯನ್ನು ಒರೆಸ್ಕೊತಾ ನಿಂತ್ಕೊಂಡಿದ್ಲು. ಅಮ್ಮ ನನಗೆ ಇದನ್ನ ಹಚ್ಚು ಅಂತ ಕೊಟ್ಟರು. ನೆಕ್ಸ್ಟ್ ಇದನ್ನ ಹಚ್ಚಕ್ಕಂತ ಹೋಗ್ತಾ ಇದ್ದೀನಿ. ಫುಲ್ಲು ಬಿಸಿ ಆಗ್ತಾ ಇದೆ. ಅದರಲ್ಲೇ ಹೇಗೋ ಮಾಡಿ ಇಬ್ಬರು ಸೇರಿ ಈ ಬತ್ತಿನ ಹಚ್ಚಿ ವಿಗ್ರಹಗಳಿಗೆ ಆರತಿನ ಮಾಡಿ ಎಲ್ಲ ಮುಗಿದ್ಮೇಲೆ ರೋಡಲ್ಲಿ ಹೋಗ್ತಾ ATM ಅಲ್ಲಿ ಅಮೌಂಟ್ ಡ್ರಾ ಮಾಡಿಕೊಂಡು ನೆಕ್ಸ್ಟ್ ಹೊರಟಿದ್ದು ದೋಸೆ ತಿನ್ನೋಕೆ ಅಂತ. ಎಸ್, ನಮ್ಮ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆನೇ ಅಲ್ವಾ ಫೇಮಸ್. ಸೊ ನನಗೂ ಅದು ತುಂಬ ಫೇವ್ರೇಟ್. ನಾವು ಬಂದಿರುವಂಥ ಹೋಟೆಲ್ ಹಳೆ ಸಾಗರ್ ಬೆಣ್ಣೆ ದೋಸೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಇಲ್ಲೇ ಬಂದ್ವಿ. ಫೈನಲಿ ನಮ್ಮ ದೋಸೆ ಬಂತು. ದೋಸೆ ತಿಂದಾದ್ಮೇಲೆ ನಾವು ಹೊರಟ್ವಿ ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ನನ್ನ ಫೇವ್ರೆಟ್ ಗಿಡ್ಡು ಬಂದ್ಲು ನನ್ನ ಮಾತಾಡ್ಸೋಕ್ಕೆ ಅಂತ ಹೇಳಿ. ಹಾಗೆ ಒಂದು 30 ಮಿನಿಟ್ಸ್ ನಮ್ಮ ಗಿಡ್ಡು ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಟಾರ್ಚರ್, ರೋದನೆ, ಕಾಟ ಎಲ್ಲ ಕೊಟ್ಟು ಸುಮ್ಮನಾಗೋದು. ಇವತ್ತಿನ ವ್ಲಾಗ್ ಆಗಿತ್ತು. ಇನ್ನು ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನನ್ನ ಯೂಟ್ಯೂಬಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.